afternoon everyone. Welcome to science class. Children, in before class we were discussing about reproduction in animals. Which types of animals are, how to reproduction in Triveni Baili, come. Photo, text. Okay, children. Today in this class we are discussing about adaptation in animals. Adaptation in animals. ಹೊಂದಾಣಿಕೆಯಲ್ಲಿ ಪ್ರಾಣಿಗಳು. Adaptation in animals. Like plants and animals are also found are almost everywhere on earth. We can see in our surrounding types of animals. Yes or no, children? Yes. Like plants, ಹೇಗೆ ನಾವು ಸಸ್ಯಗಳನ್ನು ನಮ್ಮ ಸುತ್ತಮುತ್ತಲು ಕಾಣ್ತೇವೋ ಹಾಗೆಯೇ ಪ್ರಾಣಿಗಳನ್ನು ಸಹ ನಾವು ಎಲ್ಲ ಕಡೆಯೂ ಸಹ ಕಾಣಬಹುದು. ಲೈಕ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಆರ್ ಆಲ್ಸೋ ಫೌಂಡ್ ಆಲ್ಮೋಸ್ಟ್ ಎವ್ರಿವೇರ್ ಆನ್ ಅರ್ತ್. ಭೂಮಿಯ ಬಹುತೇಕ ಭಾಗದಲ್ಲಿ ನಾವು ಪ್ರಾಣಿಗಳನ್ನು ನಾವು ಕಾಣಬಹುದು. ಸಮ್ ಲಿವ್ ಆನ್ ಲ್ಯಾಂಡ್ ವೈಲ್ ಅದರ್ ಲಿವ್ ಇನ್ ವಾಟರ್. ಕೆಲವು ಪ್ರಾಣಿಗಳು ನೆಲದ ಮೇಲೆ ವಾಸ ಮಾಡಿದ್ರೆ ಕೆಲವು ಪ್ರಾಣಿಗಳು ನೀರಿನಲ್ಲಿ ವಾಸ ಮಾಡ್ತವೆ. ಸಮ್ ಫ್ಲೈ ಹೈ ಇನ್ ದ ಏರ್ ವೈಲ್ ಅದರ್ಸ್ ಬರೀ ಡೀಪ್ ಇನ್ ದ ಗ್ರೌಂಡ್. ಕೆಲವೊಂದು ಆಕಾಶದ ಎತ್ತರಕ್ಕೆ ಹಾರಾಡಿದ್ರೆ ಕೆಲವೊಂದು ಪ್ರಾಣಿಗಳು ಭೂಮಿಯ ಗ್ರೌಂಡ್ ಅಂದರೆ ಒಳಭಾಗದಲ್ಲಿ, ಅಂಡರ್ ಗ್ರೌಂಡ್ ಅಂತ ಏನು ಹೇಳ್ತೀವಿ, ಆ ಒಳಭಾಗದಲ್ಲಿ ಒಂದು ಡೀಪಾಗಿ ಆಳವಾಗಿರುವಂತಹ ಪ್ರದೇಶದಲ್ಲೂ ಕೂಡ ಪ್ರಾಣಿಗಳು ವಾಸ ಮಾಡ್ತವೆ. ಲೈಕ್ ಪ್ಲಾಂಟ್ಸ್ ಆನಿಮಲ್ಸ್ ಆರ್ ಆಲ್ಸೋ ಫೌಂಡ್ ಆಲ್ಮೋಸ್ಟ್ ಎವ್ರಿವೇರ್ ಆನ್ ಅರ್ತ್. ಸಮ್ ಲಿವ್ ಆನ್ ಲ್ಯಾಂಡ್ ಆ್ಯಂಡ್ ವೈಲ್ ಅದರ್ಸ್ ಲಿವ್ ಇನ್ ವಾಟರ್. ವಿ ಕ್ಯಾನ್ ಸಿ many animals in our surrounding. Some live on land and while others live in water. Some fly high in the air. ಕೆಲವೊಂದು ಗಾಳಿಯಲ್ಲಿ ಎತ್ತರದಲ್ಲಿ ಹಾರಾಡ್ತವೆ. ಹಾಗೆಯೇ ಕೆಲವೊಂದು ಪ್ರಾಣಿಗಳು ಭೂಮಿಯ ಆಳದಲ್ಲೂ ಸಹ ವಾಸ ಮಾಡ್ತವೆ. Some live both on land and in water, while a few live on trees. ಹಾಗೆಯೇ ಕೆಲವೊಂದು ಪ್ರಾಣಿಗಳು ನೆಲದ ಮೇಲೂ ವಾಸ ಮಾಡ್ತವೆ, ಹಾಗೆಯೇ ನೀರಿನಲ್ಲಿಯೂ ಸಹ ವಾಸ ಮಾಡ್ತವೆ. ಎರಡು ಸ್ಥಳದಲ್ಲೂ ವಾಸ ಮಾಡುವಂತಹ ಪ್ರಾಣಿಗಳನ್ನು ಕಾಣ್ತವೆ. ಕೆಲವೊಂದು ಪ್ರಾಣಿಗಳು ನೀರಿನಲ್ಲಿ ಮಾತ್ರ ವಾಸ ಮಾಡ್ತವೆ, ಕೆಲವೊಂದು ಪ್ರಾಣಿಗಳು ನೆಲದ ಮೇಲೆ ಭೂಮಿಯ ಮೇಲೆ ವಾಸ ಮಾಡ್ತವೆ. ಕೆಲವೊಂದು ಪ್ರಾಣಿಗಳು ಭೂಮಿಯಲ್ಲೂ ವಾಸ ಮಾಡ್ತವೆ, ನೀರಿನಲ್ಲೂ ಸಹ ವಾಸ ಮಾಡ್ತವೆ. ಸಮ್ ಲಿವ್ ಬೋತ್ ಆನ್ ಲ್ಯಾಂಡ್ ಆ್ಯಂಡ್ ಇನ್ ವಾಟರ್ ವೈಲ್ ಎ ಫ್ಯೂ ಲಿವ್ ಆನ್ ಟ್ರೀಸ್. ಹಾಗೆಯೇ ಕೆಲವೊಂದು ಪ್ರಾಣಿಗಳು ಮರದ ಮೇಲೂ ಸಹ ವಾಸ ಮಾಡ್ತವೆ. ದ ಹೋಮ್ ಆರ್ ನ್ಯಾಚುರಲ್ ಎನ್ವೈರನ್ಮೆಂಟ್ಸ್ ಆಫ್ ಎ ಪ್ಲ್ಯಾಂಟ್ ಆರ್ ಆ್ಯನಿಮಲ್ ಈಸ್ ಕಾಲ್ಡ್ ಇಟ್ಸ್ ಹ್ಯಾಬಿಟೇಟ್. ಪ್ರಾಣಿಗಳು ವಾಸ ಮಾಡುವಂತಹ ಅವುಗಳ ಮನೆ ಆಗಿರಬಹುದು ಅಥವಾ ನ್ಯಾಚುರಲ್ ಎನ್ವೈರನ್ಮೆಂಟ್ಸ್ ಸ್ವಾಭಾವಿಕವಾಗಿ ಕಂಡುಬರುವಂತಹ ಪರಿಸರದಲ್ಲೇ ಆಗಿರಬಹುದು. ಯಾವುದೇ ಪ್ರಾಣಿಗಳು ವಾಸ ಮಾಡುವಂತಹ ಸ್ಥಳವನ್ನು ನಾವು ಏನಂತ ಕರಿತೀವಿ ಅಂದರೆ ಹ್ಯಾಬಿಟೇಟ್, ವಾಸಸ್ಥಾನ ಅಂತ ಕರಿತೇವೆ ಮಕ್ಕಳೇ. ದ ಹೋಮ್ ಆರ್ ನ್ಯಾಚುರಲ್ ಎನ್ವೈರನ್ಮೆಂಟ್ ಆಫ್ ಎ ಪ್ಲ್ಯಾಂಟ್ ಆರ್ ಆನ್ ಆ್ಯನಿಮಲ್ ಈಸ್ ಕಾಲ್ಡ್ ಇಟ್ಸ್ ಹ್ಯಾಬಿಟೇಟ್. ಹ್ಯಾಬಿಟೇಟ್ ಅಂದರೆ ಮಕ್ಕಳೇ ವಾಸಸ್ಥಾನ. ಹೀಗೆ ನಾವು ಜೀವಿಸಲಿಕ್ಕೆ ಹೇಗೆ ಮನೆಯನ್ನು ಹೊಂದಿದ್ದೇವೋ ಹಾಗೆಯೇ ಪ್ರಾಣಿಗಳು ಸಹ ಅವುಗಳು ವಾಸ ಮಾಡಲಿಕ್ಕೆ ಅವುಗಳದ್ದೇ ಆದಂತಹ ಹೋಮನ್ನು ಹೊಂದಿರ್ತವೆ, ಅಂದರೆ ಮನೆಗಳನ್ನು ಹೊಂದಿರ್ತವೆ. ಹಾಗೆಯೇ ನ್ಯಾಚುರಲ್ ಎನ್ವೈರನ್ಮೆಂಟ್ ಸ್ವಾಭಾವಿಕವಾಗಿ ಪರಿಸರದಲ್ಲೇ ಅವುಗಳು ಮನೆಯನ್ನು ಮಾಡಿಕೊಂಡಿರ್ತವೆ. ಓಕೆ ಚಿಲ್ಡ್ರನ್, ಅಡಪ್ಟೇಷನ್ ಅಂದರೆ ಏನು? ಹೊಂದಾಣಿಕೆ.
ಹೊಂದಿಕೊಳ್ಳುವುದು. ಅದನ್ನು ಹೇಗೆ ಪ್ರಾಣಿಗಳು ಒಂದು ಸ್ಥಳದಲ್ಲಿ ತಮ್ಮನ್ನು ಹೊಂದಾಣಿಕೆ ಮಾಡಿಕೊಳ್ತವೆ ಅನ್ನೋದನ್ನು ನಾವು ನೋಡೋದಾದರೆ, ಅಡಾಪ್ಟೇಷನ್. ಆ್ಯನಿಮಲ್ಸ್ ಲಿವ್ ಇನ್ ಎ ವೈಡ್ ವೆರೈಟಿ ಆಫ್ ಸರೌಂಡಿಂಗ್ಸ್. ವಿಶಾಲವಾಗಿ ವಿಧ ವಿಧವಾದಂತಹ ಪ್ರಾಣಿಗಳು ಜೀವಿಸುವುದನ್ನು ನಾವು ನಮ್ಮ ಸರೌಂಡಿಂಗ್ಸಲ್ಲಿ ಕಾಣಬಹುದು. ದೇ ಡೆವಲಪ್ ಸಮ್ ಸ್ಪೆಷಲ್ ಫೀಚರ್ಸ್ ಆಫ್ ಆರ್ ಹ್ಯಾಬಿಟೇಟ್ ದಟ್ ಅಲೋ ದೆಮ್ ಟು ಸರ್ವೈವ್ ಇನ್ ದೇರ್ ಯೂನಿಕ್ ಸರೌಂಡಿಂಗ್ಸ್. ದಿಸ್ ಪ್ರೋಸೆಸ್ ಈಸ್ ನೌನ್ ಆ್ಯಸ್ ಅಡಾಪ್ಟೇಷನ್. ದೇ ಡೆವಲಪ್ ಸಮ್ ಸ್ಪೆಷಲ್ ಫೀಚರ್ಸ್. ಪ್ರಾಣಿಗಳು ತಮ್ಮದೇ ಆದಂತಹ ಗುಣಲಕ್ಷಣಗಳನ್ನು ಹೊಂದಿಕೊಂಡು ಅವುಗಳು ಡೆವಲಪ್ ಆಗ್ತಾ ಇರ್ತವೆ, ಅಂದರೆ ಬೆಳವಣಿಗೆಯನ್ನು ಹೊಂದಿರ್ತವೆ. ಅಂದರೆ ಒಂದು ವಾಸಸ್ಥಾನದಲ್ಲಿ ದಟ್ ಅಲೋ ದೆಮ್ ಸರ್ವೈವ್ ಇನ್ ದೇರ್ ಯೂನಿಕ್ ಸರೌಂಡಿಂಗ್ಸ್. ಅವು ಯಾವುದರಲ್ಲಿ ಸ್ಥಳದಲ್ಲಿರ್ತವೋ ಆ ಸ್ಥಳದಲ್ಲಿ ಅವುಗಳದೇ ಆದಂತಹ ಗುಣಲಕ್ಷಣಗಳನ್ನು ಹೊಂದಿಕೊಂಡು ಅವುಗಳು ಆ ಸ್ಥಳಕ್ಕೆ ಹೊಂದಾಣಿಕೆಯನ್ನು ಮಾಡ್ಕೊಳ್ತಾ ಇರ್ತವೆ ಮಕ್ಕಳೇ. ಅದನ್ನೇ ನಾವು ಅಡಾಪ್ಟೇಷನ್, ಹೊಂದಾಣಿಕೆ ಅಂತ ಕರಿತೇವೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಅಡಾಪ್ಟೇಷನ್? They develop, animals live in a wide variety of surroundings. They develop some special features or habits that allow them to survive in their unique surroundings. This process is known as adaptation. This is the meaning of adaptation. Adaptation, what is the meaning of adaptation? Animals, they develop some special features or habits that allow them to survive in their unique surroundings. This process is known as adaptation. Okay children, and another, based on their habitat, animals can be placed in 5 major groups. ಪ್ರಾಣಿಗಳು ವಾಸ ಮಾಡುವಂತಹ ಸ್ಥಳಗಳ ಆಧಾರದ ಮೇಲೆ ನಾವು ಅವುಗಳನ್ನು 5 ವಿಭಾಗಗಳಾಗಿ ವಿಂಗಡಣೆ ಮಾಡಬಹುದು ಮಕ್ಕಳೇ. ಬೇಸ್ಡ್ ಆನ್ ದೇರ್ ಹ್ಯಾಬಿಟೇಟ್, ಆನಿಮಲ್ಸ್ ಕ್ಯಾನ್ ಬಿ ಪ್ಲೇಸ್ಡ್ ಇನ್ 5 ಮೇಜರ್ ಗ್ರೂಪ್ಸ್. ವಿಚ್ ಆರ್ ದೇ ಆನಿಮಲ್ಸ್? ಟೆರೆಸ್ಟ್ರಿಯಲ್ಸ್, ಅಕ್ವಾಟಿಕ್, ಆಂಬಿಫಿಯನ್ಸ್ ಆ್ಯಂಡ್ ಏರಿಯಲ್ ಆ್ಯಂಡ್ ಅರ್ಬೋರಿಯಲ್. ಹೀಗೆ 5 ವಿಭಾಗಗಳಾಗಿ ಪ್ರಾಣಿಗಳನ್ನು ನಾವು ಗುಂಪು ಮಾಡಬಹುದು. ಲಿವ್ ಆನ್ ಲ್ಯಾಂಡ್. ವಿಚ್ ಆರ್ ಆನಿಮಲ್ಸ್ ಲಿವ್ ಆನ್ ಲ್ಯಾಂಡ್? ದಿಸ್ ಟೈಪ್ಸ್ ಆಫ್ ಆನಿಮಲ್ಸ್ ವಿ ಕಾಲ್ ಟೆರೆಸ್ಟ್ರಿಯಲ್ಸ್. ಯಾವ ಪ್ರಾಣಿಗಳು ನೆಲದ ಮೇಲೆ ವಾಸ ಮಾಡ್ತವೋ, ಅಂದರೆ ನೆಲದ ಮೇಲೆ ಮಾತ್ರ ವಾಸ ಮಾಡ್ತವೋ ಅಂತಹ ಪ್ರಾಣಿಗಳನ್ನು ನಾವು ಟೆರೆಸ್ಟ್ರಿಯಲ್ ಆನಿಮಲ್ಸ್ ಅಂತ ಕರಿತೇವೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಆ್ಯಂಡ್ ಅನದರ್ ಗ್ರೂಪ್ ಆಫ್ ಆನಿಮಲ್ಸ್, ದಟ್ ಈಸ್ ಅಕ್ವಾಟಿಕ್ ಆನಿಮಲ್ಸ್. Which types of animals live in water, not live on land? These types of animals live in water. Which types of animals live in water? The types of animals we call aquatic animals. ಯಾವ ಪ್ರಾಣಿಗಳು ನೀರಿನಲ್ಲಿ ವಾಸ ಮಾಡ್ತವೋ ಅಂತಹ ಪ್ರಾಣಿಗಳನ್ನು ನಾವು ಅಕ್ವಾಟಿಕ್ ಆನಿಮಲ್ಸ್, ಜಲಚರ ಪ್ರಾಣಿಗಳು ಅಂತ ಕರಿತೇವೆ. ಆ್ಯಂಡ್ ಆಂಬಿಫಿಯನ್ಸ್, ಅನದರ್ ಗ್ರೂಪ್ ಆಫ್ ಆನಿಮಲ್, ದಟ್ ಈಸ್ ಆಂಬಿಫಿಯನ್ಸ್. ಆಂಬಿಫಿಯನ್ಸ್ ಮೀನ್ಸ್ ಉಭಯವಾಸಿಗಳು. ಉಭಯ ಅಂತಂದರೆ ಹೆಸರೆಲ್ಲ ಇದೆ ನೋಡಿ ಮಕ್ಕಳೇ, ಉಭಯ, ಎರಡೂ ಕಡೆನೂ ವಾಸ ಮಾಡುವಂತಹ ಪ್ರಾಣಿಗಳನ್ನು ನಾವು ಆಂಬಿಫಿಯನ್ಸ್ ಅಂತ ಕರಿತೇವೆ. Which types of animals live both on land and in water? Which types of animals live on both and live in water? ಯಾವ ಪ್ರಾಣಿಗಳು ನೆಲದಲ್ಲೂ ವಾಸ ಮಾಡ್ತವೆ ಹಾಗೆಯೇ ನೀರಿನಲ್ಲೂ ಸಹ ವಾಸ ಮಾಡ್ತವೆ ಅಂತಹ ಆನಿಮಲ್ಸನ್ನು ನಾವು ಆಂಬಿಫಿಯನ್ಸ್ ಅಂತ ಕರಿತೇವೆ. ಆ್ಯಂಡ್ ಅನದರ್ ಗ್ರೂಪ್ ಆಫ್ ಆನಿಮಲ್ಸ್, ದಟ್ ಈಸ್ ಏರಿಯಲ್ ಆನಿಮಲ್ಸ್. ಏರಿಯಲ್ ಆನಿಮಲ್ಸ್. Which types of animals live on or flying animals? ಅಂದರೆ ಯಾವ ಪ್ರಾಣಿಗಳು ಗಾಳಿಯಲ್ಲಿ ಹಾರಾಡ್ತವೋ ಅಂತಹ ಪ್ರಾಣಿಗಳನ್ನು ನಾವು ಏರಿಯಲ್ ಆನಿಮಲ್ಸ್ ಅಂತ ಕರಿತೇವೆ. ಆ್ಯಂಡ್ ಆರ್ಬೋರಿಯಲ್ ಆನಿಮಲ್ಸ್. ವಿಚ್ ಟೈಪ್ಸ್ ಆಫ್ ಆನಿಮಲ್ಸ್ live on trees? The types of animals we called arboreal animals. Did you understand children? Based on their habitat, animals can be placed
in 5 major groups, that is terrestrial animals, aquatic animals, amphibians animals, and aerial animals, and arboreal animals. Did you understand, children? I hope you understood. Animals that are unable to adapt to change in their surroundings slowly vanish. ಯಾವ ಪ್ರಾಣಿಗಳು ಆ ಸ್ಥಳಕ್ಕೆ ಅಂದರೆ ಅವರ ಸುತ್ತಮುತ್ತಲಿರುವಂತಹ ಪ್ರದೇಶಕ್ಕೆ ಅವು ಅನೇಬಲ್ ಟು ಅಡಾಪ್ಟ್ ಅಂದರೆ ಹೊಂದಿಕೊಳ್ಳಿಕ್ಕೆ ಆಗಲ್ವೋ ಅಂಥ ಸಂದರ್ಭದಲ್ಲಿ ಸ್ಲೋಲಿ ವಾನಿಶ್, ಆ ಪ್ರಾಣಿಗಳು ಕ್ರಮೇಣವಾಗಿ ನಿಧಾನವಾಗಿ ಅವುಗಳು ಅಳಿದೋಗ್ತವೆ. ಅಂದರೆ ಅವುಗಳು ವಾಸ ಮಾಡಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಮಕ್ಕಳೇ, ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. ಪೋಲರ್ ಬಿಯರ್ ಪೋಲರ್ ಬೇರ್ ಲಿವ್ ಇನ್ ಕೋಲ್ಡ್ ರೀಜನಲ್. ಅಂದರೆ ಪೋಲರ್ ಬಿಯರ್ ಅಂತ ಒಂದು ಪ್ರಾಣಿ, ಆ ಪ್ರಾಣಿ ಅದು ಹೆಚ್ಚು ಕೋಲ್ಡ್ ಆಗಿರುವಂತಹ ಪ್ರದೇಶದಲ್ಲಿ, ಫಾರ್ ಎಕ್ಸಾಂಪಲ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಆ ಪ್ರದೇಶದಲ್ಲಿ ಕಂಡುಬರುವಂತಹ ಪ್ರಾಣಿ. ಆ ಪ್ರಾಣಿಯನ್ನು ತಂದು ಈ ಜಾಸ್ತಿ ಉಷ್ಣಾಂಶ ಇರುವಂತಹ ಪ್ರದೇಶಕ್ಕೆ ತಂದಿಟ್ಟರೆ ಆ ಪ್ರಾಣಿ ಹೆಚ್ಚು ಕಾಲ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅನಿಮಲ್ಸ್ ದಟ್ ಆರ್ ಅನೇಬಲ್ ಟು ಅಡಾಪ್ಟ್ ಟು ಚೇಂಜಸ್ ಇನ್ ದೇರ್ ಸರೌಂಡಿಂಗ್ಸ್ ಸ್ಲೋಲಿ ವಾನಿಶ್. ಆ ಪ್ರಾಣಿಗಳು ಕ್ರಮೇಣವಾಗಿ ಆ ಪ್ರದೇಶಕ್ಕೆ ಹೊಂದಿಕೊಳ್ಳಿಕ್ಕೆ ಅನೇಬಲ್ ಅಂದರೆ ಅಸಮರ್ಥರಾಗ್ತವೆ. ಹಾಗಾಗಿ ಆ ಪ್ರಾಣಿಗಳು ನಿಧಾನಗತಿಯಲ್ಲಿ ಅಳಿದೋಗ್ತವೆ, ಅಂದರೆ ಅವುಗಳು ನಾಶ ಆಗ್ಬಿಡ್ತವೆ. ದೇ ಆರ್ ಸೆಡ್ ಟು ಬಿಕಮ್ ಎಕ್ಸ್ಟಿಂಕ್ಟ್ ಅಂತಂದರೆ ಮೀನ್ಸ್ ಅಳಿದೋಗ್ತವೆ ಮಕ್ಕಳೇ, ಅವುಗಳು ನಾಶವನ್ನು ಹೊಂದ್ತವೆ. ಬಿಕಾಸ್ ದೇ ಆರ್ ಅನೇಬಲ್ ಟು ಅಡಾಪ್ಟ್ ಟು ಚೇಂಜ್ ಇನ್ ದೇರ್ ಸರೌಂಡಿಂಗ್ಸ್. ಅವುಗಳ ಆ ಪ್ರದೇಶದಲ್ಲಿ ಅವರ ಸರೌಂಡಿಂಗ್ನಲ್ಲಿ ಉಂಟಾದಂತಹ ಚೇಂಜಸ್ಗೆ ಅವು ಅಡಾಪ್ಟ್ ಆಗಲಿಕ್ಕಾಗಲ್ಲ, ಅಂದರೆ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಅವುಗಳಿಂದ ಸಾಧ್ಯ ಆಗಲ್ಲ. ಹಾಗಾಗಿ ಅವುಗಳು ಏನು ಮಾಡ್ತವೆ, ಸ್ಲೋಲಿ ವಾರ್ನಿಷ್, ನಿಧಾನವಾಗಿ ಅವುಗಳು ಅಳಿದೋಗ್ತವೆ. Did you understand, children? And you can see many animals in our textbook: giraffe, camel, and bulbul, polar bear, fish, elephant. Okay. Types of animals on the basis of backbone. ನಾವು ಪ್ರಾಣಿಗಳು ಹೊಂದಿರುವಂತಹ ಬೆನ್ನು ಮೂಳೆಯ ಆಧಾರದ ಮೇಲೆ ಅವುಗಳನ್ನು ನಾವು ವಿಂಗಡಿಸಬಹುದು. There are various ways to know about the types of animals. ಬೇರೆ ಬೇರೆ ವಿಧವಾದ ರೀತಿಯಲ್ಲಿ ನಾವು ಅನಿಮಲ್ಸ್ನ ವಿಧಗಳ ಬಗ್ಗೆ ನಾವು ತಿಳ್ಕೊಳ್ಬಹುದು ಮಕ್ಕಳೇ. ಇಟ್ ಆಲ್ ಡಿಪೆಂಡ್ಸ್ on how you are want to group them. One common way is to group them as animal without backbone and animals with backbone. ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರಾಣಿಗಳನ್ನು ಗುಂಪಾಗಿ ವಿಂಗಡಿಸಬಹುದು. ಅದರಲ್ಲಿ ಒನ್ ಕಾಮನ್ ವೇ, ಒಂದು ಸಾಮಾನ್ಯವಾದಂತಹ ಒಂದು ವೇ, ಅದು ಇಟ್ ಈಸ್ ಟು ಗ್ರೂಪ್ ದೆಮ್ ಆಸ್, ದಟ್ ಈಸ್ ಅನಿಮಲ್ಸ್ ವಿತೌಟ್ ಬ್ಯಾಕ್ಬೋನ್, ಬೆನ್ನು ಮೂಳೆ ಇಲ್ಲದೆ ಇರುವಂತಹ ಪ್ರಾಣಿಗಳು, ಹಾಗೆಯೇ ಅನಿಮಲ್ಸ್ ವಿತ್ ಬ್ಯಾಕ್ಬೋನ್, ಬೆನ್ನು ಮೂಳೆ ಹೊಂದಿರುವಂತಹ ಪ್ರಾಣಿಗಳು. ಹೀಗೆ ಆ ಪ್ರಾಣಿಗಳನ್ನು ನಾವು ವಿಂಗಡಿಸಬಹುದು. Animals without backbone. So first one, animals without backbone. Which types of animals without backbone and which types of animals have backbone? We learn. Let us learn about without backbone animals. There are numerous variety of small animals found in our surroundings, such as insects, worms, spider and scorpions and snails. These animals have not backbone. There are numerous varieties of small animals. ಸುಮಾರು ಬಹುತೇಕವಾದಂತಹ ಚಿಕ್ಕ ಪ್ರಾಣಿಗಳು ಫೌಂಡ್ ಇನ್ ಅವರ್ ಸರೌಂಡಿಂಗ್ಸ್, ನಮ್ಮ ಸರೌಂಡಿಂಗ್ಸಲ್ಲಿ ಕಂಡು ಬರ್ತವೆ. ಅದರಲ್ಲಿ ಸಚ್ ಆಸ್ ಇನ್ಸೆಕ್ಟ್ಸ್, ಕೀಟಗಳಾಗಿರಬಹುದು, ವಾಮ್ಸ್ ಅಂದರೆ ಹುಳಗಳಾಗಿರಬಹುದು, ಸ್ಪೈಡರ್ಸ್, ಜೇಡ ಆಗಿರಬಹುದು, ಸ್ಕಾರ್ಪಿಯನ್ಸ್ ಅಂತಂದರೆ ಮಕ್ಕಳೇ ಚೇಳಾಗಿರ್ಬೋದು, ಆ್ಯಂಡ್ ಸ್ನೇಲ್ಸ್, ಬಸವನ ಹುಳ ಆಗಿರ್ಬೋದು. ದೀಸ್ ಅನಿಮಲ್ಸ್
ಡು ನಾಟ್ ಹ್ಯಾವ್ ಎ ಬ್ಯಾಕ್ ಬೋನ್. ಇವುಗಳು ಬ್ಯಾಕ್ ಬೋನನ್ನು ಹೊಂದಿಲ್ಲ. ಇನ್ಸೆಕ್ಟ್ಸ್ ಹ್ಯಾವ್ 6 legs. ಇನ್ಸೆಕ್ಟ್ಸ್ ನಾವು ನೋಡ್ತೀವಿ, ಕೀಟಗಳನ್ನು ಮನೇಲಿ ನೋಡ್ತೀವಲ್ವಾ, ಆ್ಯಂಟ್ ಆಗಿರ್ಬೋದು ಅಥವಾ ಫ್ಲೈ ಆಗಿರ್ಬೋದು. ದೀಸ್ ಆ್ಯನಿಮಲ್ಸ್ ಹ್ಯಾವ್ 6 legs. And their body is separated into 3 sections. ಅವುಗಳಲ್ಲಿ 3 section 3 ಭಾಗವನ್ನು ನೋಡಬಹುದು. 3 section. First section head, thorax and abdomen. ಅಂದರೆ ಮಕ್ಕಳೇ ತಲೆ ಮತ್ತು ಥ್ರೋಕ್ಸ್ ಅಂತಂದರೆ ಕತ್ತಿನ ಭಾಗ ಆ್ಯಂಡ್ ಅಬ್ಡೋಮಿನ್ ಅಂತಂದರೆ. ಓಕೆ ಚಿಲ್ಡ್ರನ್, I will continue. Animals without backbone. Animals without backbone. There are numerous varieties of small animals found in our surroundings, such as insects, worms, and spiders, scorpions, and snails. These do not have a backbone. These do not have a backbone. ಇವುಗಳು ಬೆನ್ನು ಮೂಳೆಯನ್ನು ಹೊಂದಿರೋದಿಲ್ಲ. ಇನ್ಸೆಕ್ಟ್ಸ್ ಹ್ಯಾವ್ 6 legs and their body is separated into 3 sections: head, thorax and abdomen. Generally, the body of insects has hard outer covering made of material called chitin. ಮಕ್ಕಳೇ, ಇನ್ಸೆಕ್ಟ್ಸನ್ನು ನಾವು ನೋಡಿದ್ದೇವೆ. ಆ ಇನ್ಸೆಕ್ಟ್ನ ಹೊರಭಾಗ ತುಂಬ ಹಾರ್ಡ್ ಆಗಿರುತ್ತೆ. ಅದು ಕೈಟಿನ್ ಎನ್ನುವಂತಹ ಒಂದು ಮೆಟೀರಿಯಲಿಂದ ಆಗಿರುತ್ತೆ. ಮೋಸ್ಟ್ ಇನ್ಸೆಕ್ಟ್ ಹ್ಯಾವ್ ದ ಫ್ಲೈಯಿಂಗ್ ಎಬಿಲಿಟಿ. ಬಹುತೇಕ ಕೀಟಗಳು ಹಾರುವಂತಹ ಒಂದು ಶಕ್ತಿಯನ್ನು ಹೊಂದಿರ್ತವೆ. ಆನಿಮಲ್ಸ್ ವಿತ್ ಬ್ಯಾಕ್ ಬೋನ್ ಅಂದರೆ ಬೆನ್ನು ಮೂಳೆಯನ್ನು ಹೊಂದಿರುವಂತಹ ಪ್ರಾಣಿಗಳು. There are many such animals and they can be further divided into smaller groups. Many such animals that and they can be further divided into small groups. ಈ ರೀತಿಯಾಗಿ ಬ್ಯಾಕ್ ಬೋನ್ ಇರುವಂತಹ ಪ್ರಾಣಿಗಳನ್ನು ನಾವು ಒಂದೊಂದು ಗುಂಪಾಗಿ ಕಾಣಬಹುದು. ಅದರಲ್ಲಿ ಫಿಶ್ ನೋಡಿದಿರಲ್ವ ಮಕ್ಕಳೇ, ನಿಮ್ಮ ಮೊಬೈಲ್ ಆನ್ ಸ್ಕ್ರೀನಲ್ಲೂ ನೋಡಬಹುದು ನೀವು. Fish. The group lives in water and consists of a large variety. The group lives in water and consists of a large variety. ಮಕ್ಕಳೇ, ಇದು ಫಿಶ್ಶು ನೀರಿನಲ್ಲಿ ಕಂಡುಬರುವಂತಹ ಒಂದು ಪ್ರಾಣಿ. ಹಾಗೆಯೇ ಕನ್ಸಿಸ್ಟ್ಸ್ ಆಫ್ ಲಾರ್ಜ್ ವೆರೈಟಿ. ಈ ಮೀನಿನಲ್ಲೇ ನಾವು ಬಹುತೇಕ ಬೇರೆ ಬೇರೆ ರೀತಿಯಾದಂತಹ ಬೇರೆ ಬೇರೆ ಜಾತಿ ಇರುವಂತಹ ಮೀನುಗಳನ್ನು ನಾವು ಕಾಣಬಹುದು. ದೀಸ್ ಆನಿಮಲ್ಸ್ ಬ್ರೀತ್ ಥ್ರೂ ಗೇಲ್ಸ್. ಈ ಮೀನು ಅಂತ ನಾವು ಯಾವುದನ್ನು ಕರಿತೇವೆ? ದೀಸ್ ಆನಿಮಲ್ಸ್ ಬ್ರೀತ್ ಥ್ರೂ ಗೇಲ್ಸ್. ಇವುಗಳು ತಮ್ಮ ಕಿವಿರಿನ ಮೂಲಕ ಉಸಿರಾಟವನ್ನು ಮಾಡ್ತವೆ. ದೇ ಪ್ರೋಸೆಸ್ ಫಿನ್ಸ್ ವಿಚ್ ಹೆಲ್ಪ್ಸ್ ದೆಮ್ ಟು ಸ್ವಿಮ್. ದೇ ಪ್ರೋಸೆಸ್ ಫಿನ್ಸ್. ಮಕ್ಕಳೇ, ದಿಸ್ ಫಿಶ್ ಹ್ಯಾವ್ 2 fins. ಮೀನುಗಳು 2 ಈಜು ರೆಕ್ಕೆ ಫಿನ್ಸ್ ಅಂತ ಕರಿತೇವೆ. ಈ ಈಜು ರೆಕ್ಕೆಗಳನ್ನು ಹೊಂದಿರ್ತವೆ. ದೇ ಪ್ರೋಸೆಸ್ ಫಿನ್ಸ್ ವಿಚ್ ಹೆಲ್ಪ್ ದೆಮ್ ಟು ಸ್ವಿಮ್. ಇವುಗಳು ಮೀನು ನೀರಿನಲ್ಲಿ ಸ್ವಿಮ್ ಮಾಡಲಿಕ್ಕೆ ಅಂದರೆ ಈಜಾಡಲಿಕ್ಕೆ ಇವುಗಳು ಹೆಲ್ಪ್ ಮಾಡ್ತವೆ. ಫಿನ್ಸ್, ಇಟ್ ಈಸ್ ದ ಪಾರ್ಟ್ ಆಫ್ ದ body part of the without backbone. Part of the body of fish. Their body is covered with scales. ಮಕ್ಕಳೇ, ನೀವು ಮೀನನ್ನು ನೋಡಿರಬಹುದು. ಅದರ ಬಾಡಿ ಹೇಗೆ ಸ್ಕೇಲಿಂದ ಆಗಿದೆ ಅಂದರೆ ಉರುಪಿನಿಂದ ಆಗಿದೆ. ನೀವು ಅದನ್ನು ಕ್ಲೀನ್ ಮಾಡುವಾಗ ತೆಗಿತಾ ಇರ್ತೀರಲ್ವ, ಒಂಥರ ಗಾಜು ಥರ ಸಿಗ್ತಾ ಇರುತ್ತೆ. ಅದನ್ನು ಕ್ಲೀನ್ ಮಾಡುವಾಗ ಹಿಂಗೆ ಉಜ್ಜುವಾಗ ಅದನ್ನು ನಾವು ಸ್ಕೇಲ್ಸ್ ಅಂತ ಕರಿತೇವೆ. Their body is covered with scales and few fishes do not have scales. ಆದರೆ ಕೆಲವೊಂದು ಪ್ರಾಣಿಗಳು ಸ್ಕೇಲ್ಸನ್ನು ಕೆಲವೊಂದು ಮೀನುಗಳು ಸ್ಕೇಲ್ಸನ್ನು ಹೊಂದಿರೋದಿಲ್ಲ. ಆದರೆ ಬಹುತೇಕ ಮೀನುಗಳು ಸ್ಕೇಲ್ಸನ್ನು ಹೊಂದಿರ್ತವೆ. ಸ್ಕೇಲ್ಸು ಅದರ ಅವುಗಳ ಬಾಡಿಯಲ್ಲಿ ಇರ್ತವೆ.
another backbones animals, that is amphibians. Amphibians, animals that live both on land and in water, are called amphibians. ಈ ಆಂಬಿಫಿಯನ್ಸ್ ಅಂತಂದರೆ ಮಕ್ಕಳೇ ಆಗಲೇ ಹೇಳಿದೆ, ಅವುಗಳು ನೆಲದ ಮೇಲೇನೂ ಕೂಡ ವಾಸ ಮಾಡ್ತವೆ, ಹಾಗೆಯೇ ನೀರಿನಲ್ಲೂ ಸಹ ವಾಸ ಮಾಡ್ತವೆ. ಅಂತಹ ಪ್ರಾಣಿಗಳನ್ನು ನಾವು ಆಂಬಿಬಿಯನ್ಸ್ ಅಂತ ಕರಿತೇವೆ. ಆಂಫಿಬಿಯನ್ಸ್, animals that live both on land and in water are called amphibians. ಉಭಯವಾಸಿ ಪ್ರಾಣಿಗಳು ಅಂತ ಕರಿತೇವೆ. ಯಾಕಂದರೆ ಅವು ಉಭಯವಾಸಿ, ಎರಡೂ ಕಡೆನೂ ವಾಸ ಮಾಡ್ತವೆ, ನೀರಿನಲ್ಲೂ ವಾಸ ಮಾಡ್ತವೆ, ನೆಲದ ಮೇಲೂ ಸಹ ವಾಸ ಮಾಡ್ತವೆ. ಫ್ರಾಗ್ಸ್ ಆ್ಯಂಡ್ ಟೋಡ್ಸ್ ಆರ್ ಆಂಬಿಬಿಯನ್ಸ್. ಇವು ಅದರಲ್ಲೂ ಕಪ್ಪೆಗಳನ್ನು ನೋಡಿರ್ಬೋದು ಮಕ್ಕಳೇ. ಫ್ರಾಗು ಆ್ಯಂಡ್ ಟೋಡ್ಸ್ ಆರ್ live both on land and in water. That's why we are called amphibians. They begin their life in water but spend most of their adult life on land. ಇವುಗಳು ತಮ್ಮ ಜೀವನವನ್ನು ಅಂದರೆ ತಾವು ಪ್ರಾರಂಭ ಮಾಡುವುದೇ ನೀರಿನಲ್ಲಿ. ಅಂದರೆ ಕಪ್ಪೆ ಅದರ ಬೆಳವಣಿಗೆ ಆಗುವುದು ನೀರಿನಲ್ಲಿ. ಆದರೆ ಅದು ಬೆಳೆದ ನಂತರ ದೊಡ್ಡದ ಅಡಲ್ಟ್ ಸ್ಟೇಜಿಗೆ ಬಂದಾದಮೇಲೆ ಬಹುತೇಕವಾಗಿ ಅದು ನೆಲದ ಮೇಲೇ ಜೀವನ ನಡೆಸ್ತದೆ. ದೇ ಬಿಗಿನ್ ದೇರ್ ಲೈಫ್ ಇನ್ ವಾಟರ್ ಬಟ್ ಸ್ಪೆಂಡ್ ಮೋಸ್ಟ್ ಆಫ್ ದೇರ್ ಅಡಲ್ಟ್ ಲೈಫ್ ಆನ್ ಲ್ಯಾಂಡ್. ದೇ ಹ್ಯಾವ್ ಸ್ಪೆಷಲ್ ಫೀಚರ್ಸ್ ದಟ್ ಹೆಲ್ಪ್ ದೆಮ್ ಟು live both on land and in water. They have special features. ಯಾವುದನ್ನ ಆಂಫಿಬಿಯನ್ಸ್ ಅಂತ ಕರಿತೀವಿ, ದಿಸ್ ಟೈಪ್ಸ್ ಆಫ್ ಅನಿಮಲ್ಸ್ ಹ್ಯಾವ್ ಸ್ಪೆಷಲ್ ಫೀಚರ್ಸ್. ಇವುಗಳು ವಿಶೇಷವಾದಂತಹ ಗುಣಲಕ್ಷಣಗಳನ್ನು ಹೊಂದಿರ್ತವೆ. ದಟ್ ಹೆಲ್ಪ್ ದೆಮ್ ಟು ಲಿವ್ ಬೋತ್ ಆನ್ ಲ್ಯಾಂಡ್ ಆ್ಯಂಡ್ ಇನ್ ವಾಟರ್. ಇವುಗಳು ಹೊಂದಿರುವಂತಹ ಸ್ಪೆಷಲ್ ಫೀಚರ್ಸು ಅವುಗಳು ಹೆಲ್ಪ್ ದೆಮ್ ಟು ಲಿವ್ ಬೋತ್ ಆನ್ ಲ್ಯಾಂಡ್ ಆ್ಯಂಡ್ ಇನ್ ವಾಟರ್. ಅವುಗಳು ಹೊಂದಿರುವಂತಹ ಗುಣಲಕ್ಷಣಗಳೇ ಅವುಗಳು ನೀರಿನಲ್ಲೂ ವಾಸ ಮಾಡಲಿಕ್ಕೆ ಹಾಗೆ ನೆಲದ ಮೇಲೂ ಸಹ ವಾಸ ಮಾಡಲಿಕ್ಕೆ ಅವುಗಳಿಗೆ ಸಹಾಯವನ್ನು ಮಾಡ್ತದೆ. ವೆನ್ ಆನ್ ಲ್ಯಾಂಡ್, ಯಾವಾಗ ಫ್ರಾಗು ಲ್ಯಾಂಡ್ ಮೇಲೆ ಇರುತ್ತೆ ಅಂದರೆ ನೆಲದ ಮೇಲೆ ಇರುತ್ತೋ ಆಗ ಬ್ರೀತ್ ವಿತ್ ದ ಹೆಲ್ಪ್ ಆಫ್ ದೇರ್ ಲಂಗ್ಸ್, ಆಗ ಅವುಗಳ ಶ್ವಾಸಕೋಶದಿಂದ ಉಸಿರಾಟನ ಮಾಡ್ತವೆ. ಹಾಗೆಯೇ ಬಟ್ ವೈಲ್ ದೇ ಆರ್ ಲಿವ್ ಇನ್ ವಾಟರ್, ಹಾಗೆಯೇ ಇವುಗಳೇನಾದರೂ ನೀರಿನಲ್ಲಿ ಇದ್ದರೆ ದೇ ಬ್ರೀತ್ ಥ್ರೋ ದೇರ್ ಮಾಯ್ಸ್ಟ್ ಸ್ಕಿನ್. ನೀರಿನಲ್ಲಿ ಇದ್ದಾಗ ಈ ಫ್ರಾಗ್ಸು ಮಾಯ್ಸ್ಟ್ ಸ್ಕಿನ್ ಅಂದರೆ ತೇವಾಂಶ ಉಳ್ಳಂತಹ ತಮ್ಮ ಚರ್ಮದ ಮೂಲಕ ಅವು ಉಸಿರಾಟವನ್ನು ಮಾಡ್ತವೆ. ಅಂದರೆ ಅವುಗಳ ಮಾಯ್ಸ್ಟ್ ಸ್ಕಿನ್ ಮೂಲಕ ಅವು ಉಸಿರಾಡ್ತವೆ. ಅದು ಯಾವಾಗ ಅವುಗಳು ನೀರಿನ ಒಳಗೆ ಇದ್ದಾಗ. ಹಾಗೆಯೇ ವೈಲ್ ಅದರ್ ಲಿವ್ ಆನ್ ಲ್ಯಾಂಡ್, ಇನ್ ಕೇಸ್ ಅವು ನೆಲದ ಮೇಲೆ ಇದ್ದಾಗ ಅವುಗಳು ತಮ್ಮ ಲಂಗ್ಸ್ ಮುಖಾಂತರ ಅಂದರೆ ಶ್ವಾಸಕೋಶದ ಮುಖಾಂತರ ಅವು ಉಸಿರಾಟ ಮಾಡ್ತವೆ. ದ ಬ್ಯಾಕ್ಬೋನ್ ಲೆಗ್ಸ್ ಆಫ್ ಫ್ರಾಗ್ ಆರ್ ಲಾಂಗ್ ಆ್ಯಂಡ್ ಸ್ಟ್ರಾಂಗ್. ಮಕ್ಕಳೇ, ನಾವು ಫ್ರಾಗ್ನ ನೋಡಿದ್ದೀವಲ್ವಾ, ಆ ಫ್ರಾಗಲ್ಲಿ ಇರುವಂತಹ ಬ್ಯಾಕ್ ಲೆಗ್ಸನ್ನು ನಾವು ನೋಡ್ತೇವೆ. ಇಟ್ ಈಸ್ ಸ್ಟ್ರಾಂಗ್ ಆ್ಯಂಡ್ ಲಾಂಗ್. ಆ ಫ್ರಾಗ್ನ ಬ್ಯಾಕ್ ಲೆಗ್ಸು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ದೊಡ್ಡದಾಗಿರುತ್ತೆ. ದೀಸ್ ಹೆಲ್ಪ್ ಫ್ರಾಗ್ ಟು ಹೋಪ್ ಆ್ಯಂಡ್ ಆನ್ ಲ್ಯಾಂಡ್. ಇವುಗಳು ಕಪ್ಪೆ ಕುಪ್ಪಲಿಕ್ಕೆ ಅಂದರೆ ಜಂಪ್ ಮಾಡಲಿಕ್ಕೆ, ಹೋಪ್ ಅಂದರೆ ಕುಪ್ಪಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ದೇ ಆಲ್ಸೋ ಹ್ಯಾವ್ ವೆಬ್ಬೆಡ್ ಫೀಟ್. ಹಾಗೆಯೇ ಕಪ್ಪೆಗಳ ಪಾದವನ್ನು ನಾವು ನೋಡ್ಬೋದು, ಅದು ವೆಬ್ಬೆಡ್ ಫೀಟನ್ನು ಹೊಂದಿದೆ. ಅಂದರೆ ಒಂದು ಬಲದ ಬಲೆಯ ಹಾಗೆ ಹೊಂದಿರುವಂತಹ ಕಾಲುಗಳನ್ನು, ಪಾದವನ್ನು ಅದು ಹೊಂದಿರುತ್ತೆ.
ವಿಚ್ ಹೆಲ್ಪ್ ದೆಮ್ ಟು ಸ್ವಿಮ್ ಇನ್ ವಾಟರ್. ಇವುಗಳು ಹೊಂದಿರುವಂತಹ ವೆಬ್ಬೆಡ್ ಫೀಟು ವಿಚ್ ಹೆಲ್ಪ್ ದೆಮ್ ಟು ಸ್ವಿಮ್ ಇನ್ ವಾಟರ್, ನೀರಿನಲ್ಲಿ ಈಜಾಡಲಿಕ್ಕೆ ಅವುಗಳಿಗೆ ಸಹಾಯವನ್ನು ಮಾಡ್ತವೆ. ಈಗಾಗಲೇ ನಾನು ಹೇಳಿದೆ, ದೇ ಹ್ಯಾವ್ ಸ್ಪೆಷಲ್ ಫೀಚರ್ ದಟ್ ಹೆಲ್ಪ್ ದೆಮ್ ಟು ಲಿವ್ ಬೋತ್ ಆನ್ ಲ್ಯಾಂಡ್ ಆ್ಯಂಡ್ ಇನ್ ವಾಟರ್. ಇವುಗಳು ತಮ್ಮ ಬಾಡಿಯಲ್ಲಿ ಹೊಂದಿರುವಂಥ ವಿಶೇಷವಾದ ಗುಣಲಕ್ಷಣಗಳೇ ಅವುಗಳಿಗೆ ನೀರಿನಲ್ಲೂ ಮತ್ತು ಭೂಮಿಯ ಮೇಲೂ ವಾಸ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ. ಹಾಗೆಯೇ ರೆಪ್ಟೈಲ್ಸ್, ಸರೀಸೃಪಗಳು. ರೆಪ್ಟೈಲ್ಸ್, ದಿಸ್ ಗ್ರೂಪ್ ಆಫ್ ಆನಿಮಲ್ಸ್ ಲಿವ್ಸ್ ಮೇನ್ಲಿ ಆನ್ ಲ್ಯಾಂಡ್. ರೆಪ್ಟೈಲ್ಸ್ ಇವುಗಳನ್ನು ನಾವು ಸಾಮಾನ್ಯವಾಗಿ ನೆಲದ ಮೇಲೆ ಕಾಣಬಹುದು. ದೇ ಪ್ರೋಸೆಸ್ ಸ್ಕೇಲಿ ಸ್ಕಿನ್. ಇವುಗಳು ಯಾವ ಥರ ಸ್ಕೇಲಿ ಸ್ಕಿನ್ನನ್ನು, ಒಂದು ಹೊರಟಾದಂತಹ ಒಂದು ಸ್ಕಿನ್ನನ್ನು ಹೊಂದಿರ್ತವೆ. ಆ್ಯಂಡ್ ರೀಪ್ರೊಡ್ಯೂಸ್ ಬೈ ಲೈಯಿಂಗ್ ಎಗ್ಸ್. ಇವುಗಳು ರೀಪ್ರೊಡ್ಯೂಸ್ ಮಾಡೋದು ಅಂದರೆ ಸಂತಾನೋತ್ಪತ್ತಿಯನ್ನು ಹೇಗೆ ಮಾಡ್ತವೆ ಅಂದರೆ ಮೊಟ್ಟೆಯನ್ನು ಇಡುವುದರ ಮೂಲಕ ಇವು ರೀಪ್ರೊಡ್ಯೂಸ್ ಮಾಡ್ತವೆ. ದ ಕಾಮನ್ಲಿ ಫೌಂಡ್ ರೆಪ್ಟೈಲ್ಸ್ ಆರ್ ಲಿಸರ್ಡ್, ಸ್ನೇಕ್ಸ್ ಆ್ಯಂಡ್ ಕ್ರೊಕೊಡೈಲ್ಸ್. ಮಕ್ಕಳೇ, ರೆಪ್ಟೈಲ್ಸ್ ಅಂತ ನಾವು ಕರಿಬಹುದಾದಂತಹ ಪ್ರಾಣಿಗಳಾದ ಯಾವುದು ಲಿಸರ್ಡ್ಸ್ ಅಂದರೆ ಹಲ್ಲಿಗಳು, ಸ್ನೇಕ್ಸ್ ಹಾವು, ಆ್ಯಂಡ್ ಕ್ರೊಕೊಡೈಲ್ಸ್ ಮೊಸಳೆ ಆಗಿರ್ಬೋದು. ದೀಸ್ ಅನಿಮಲ್ಸ್ ಬ್ರೀತ್ ಥ್ರೋ ದೇರ್ ಮಾಯ್ಸ್ಟ್ ಸ್ಕಿನ್. ಈಗ ತಾನೇ ನಾನು ಹೇಳಿದೆ, ರೆಪ್ಟೈಲ್ಸ್ ಆರ್ ಲಿಸರ್ಡ್ಸ್, ಸ್ನೇಕ್ಸ್ ಆ್ಯಂಡ್ ಕ್ರೊಕೊಡೈಲ್ಸ್. ದೀಸ್ ಅನಿಮಲ್ಸ್ ಆರ್ ಬ್ರೀತ್ ಥ್ರೋ ದೇರ್ ಮಾಯ್ಸ್ಟ್ ಸ್ಕಿನ್. ಈ ಪ್ರಾಣಿಗಳು ತಮ್ಮ ಮಾಯ್ಸ್ಟ್ ಸ್ಕಿನ್ ಅಂದರೆ ತೇವಾಂಶವುಳ್ಳಂತಹ ಚರ್ಮಗಳ ಮುಖಾಂತರ ಇವು ಉಸಿರಾಟವನ್ನು ಮಾಡ್ತವೆ. ದೀಸ್ ಅನಿಮಲ್ಸ್ ಟೇಕ್ ಟೆಂಪ್ರೇಚರ್ ಆಫ್ ದೇರ್ ಸರೌಂಡಿಂಗ್ಸ್. ಇವುಗಳು ಉಷ್ಣಾಂಶವನ್ನು ತಮ್ಮ ಸುತ್ತಮುತ್ತಲು ಇಂದ ಅವುಗಳು ತಗೋತವೆ. ಆ ಉಷ್ಣಾಂಶವನ್ನು ಇವುಗಳು ತಮ್ಮ ಸರೌಂಡಿಂಗಿಂದ ಪಡ್ಕೊಳ್ತವೆ. ಆ್ಯಂಡ್ ಆರ್ ಕಾಲ್ಡ್ ಕೋಲ್ಡ್ ಬ್ಲಡೆಡ್ ಆ್ಯನಿಮಲ್ಸ್. ಹಾಗೆಯೇ ಇವುಗಳನ್ನು ಶೀತ ರಕ್ತ ಪ್ರಾಣಿಗಳು ಅಂದರೆ ಕೋಲ್ಡ್ ಬ್ಲಡೆಡ್ ಆ್ಯನಿಮಲ್ಸ್. ಇವುಗಳಿಗೆ ತಂಪಾದಂತಹ ಶೀತವಿರುವಂತಹ ಅಂದರೆ ಅವುಗಳ ರಕ್ತ ಯಾವಾಗಲೂ ತಣ್ಣಗಿರ್ತದೆ. ಕೋಲ್ಡ್ ಬ್ಲಡೆಡ್ ಆ್ಯನಿಮಲ್ಸ್ ಅಂತ ಕರಿತೇವೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? Cold blooded animals are cold when the outside temperature is low and warm when outside temperature is high. ಇವುಗಳಿಗೆ ಒಳಗಡೆ ಅವುಗಳು ಕೋಲ್ಡ್ ಬ್ಲಡ್ಡನ್ನು ಹೊಂದಿರ್ತವೆ, ಕೂಲ್ ಆಗಿರ್ತವೆ. ಹೊರಗಡೆ ಇವುಗಳ ಟೆಂಪ್ರೇಚರ್ ಏನಾಗಿರುತ್ತೆ, ಹೈ ಆಗಿರುತ್ತೆ. ಬರ್ಡ್ಸ್, ಪಕ್ಷಿಗಳು. ಫಿಶ್ ಆಂಬಿಫಿಯನ್ಸ್ ಆ್ಯಂಡ್ ರೆಪ್ಟೈಲ್ಸ್ ಆಯಿತು. ಹಾಗೆಯೇ ಅನದರ್ ಆನಿಮಲ್ಸ್ ದಟ್ ಈಸ್ ಬರ್ಡ್ಸ್ ಹ್ಯಾವ್ ಎ ಲೈಟ್ ಬಾಡಿ. ಇವುಗಳು ತುಂಬ ಹಗುರವಾದಂತಹ ಒಂದು ದೇಹವನ್ನು ಹೊಂದಿರ್ತವೆ. ದೇ ಆರ್ ಕವರ್ಡ್ ವಿತ್ ಫೆದರ್ಸ್. ಹಾಗೆಯೇ ಇವುಗಳು ಪುಕ್ಕಗಳಿಂದ ಇವುಗಳ ದೇಹ ಪುಕ್ಕಗಳಿಂದ ಆವೃತವಾಗಿರ್ತದೆ. ದೇ ಹ್ಯಾವ್ ಓನ್ಲಿ 2 legs ಆಸ್ ದ ಅದರ್ 2 are wings that help them to fly. ಇವುಗಳು 2 ಕಾಲುಗಳನ್ನು ಹೊಂದಿರ್ತವೆ. ಆಸ್ ದ ಅದರ್ 2 are wings. ಹಾಗೆಯೇ ಇವುಗಳು 2 ರೆಕ್ಕೆಗಳನ್ನು ಹೊಂದಿರ್ತವೆ. ಈ ರೆಕ್ಕೆಗಳು ವಿಂಗ್ಸ್ ದಟ್ ಹೆಲ್ಪ್ ದೆಮ್ ಟು ಫ್ಲೈ. ಈ ರೆಕ್ಕೆಗಳಿಂದ ಅವುಗಳು ಮೇಲೆ ಹಾರಾಡಲು ಸಹಾಯವನ್ನು ಮಾಡ್ತದೆ. ಫಾರ್ ಎಕ್ಸಾಂಪಲ್ ಕ್ರೋ, ಸ್ಪ್ಯಾರೋ, ಈಗಲ್ ಆ್ಯಂಡ್ ಎಕ್ಸೆಟ್ರಾಸ್. ಮಕ್ಕಳೇ, ಕ್ರೋ ಕಾಗೆ ಆಗಿರ್ಬೋದು, ಗುಬ್ಬಚ್ಚಿ ಆಗಿರ್ಬೋದು, ಹಾಗೆಯೇ ಈಗಲ್ ಹದ್ದಾಗಿರ್ಬೋದು, ಇವುಗಳೆಲ್ಲವೂ ಸಹ ಮೇಲೆ ಹಾರಾಡ್ತವೆ. ದೀಸ್ ಟೈಪ್ಸ್ ಆಫ್ ಬರ್ಡ್ಸ್ ಹ್ಯಾವ್ 2 legs ಆಸ್ ದ ಅದರ್ 2 are wings that help them to fly. And mammals, ಸಸ್ತನಿಗಳು. mammals, animals of this group give birth to their babies except the platypus and anteater. ಈ ಪ್ಲಾಟಿಪಸ್ ಮತ್ತು ಆಂಟಿಟಿಯರ್ ಇವೆರಡು ಪ್ರಾಣಿಗಳು ಸಸ್ತನಿಗಳೇ. ಆದರೆ ಇವೆರಡು ಪ್ರಾಣಿಗಳನ್ನು ಹೊರತುಪಡಿಸಿ ಆನಿಮಲ್ಸ್ ಆಫ್ ದಿಸ್ ಗ್ರೂಪ್ ಗಿವ್ ಬರ್ತ್ ಟು ದೇರ್ ಬೇಬೀಸ್. ಇನ್ನು ಬಹುತೇಕ ಪ್ರಾಣಿಗಳು ತಾವು ಹೇಗೆ ರೀಪ್ರೊಡ್ಯೂಸ್ ಮಾಡ್ತವೆ ಅಂತಂದರೆ
ಬರ್ತ್ ಟು ದೇರ್ ಬೇಬೀಸ್, ಅವುಗಳ ಮಗುವಿಗೆ ಜನ್ಮವನ್ನು ಕೊಡುವುದರ ಮುಖಾಂತರ, ಅಂದರೆ ಅವುಗಳ ರೀತಿಯೇ ಇರುವಂತಹ ಮತ್ತೊಂದು ಪ್ರಾಣಿಗೆ ಜನ್ಮವನ್ನು ಕೊಡ್ತವೆ. ಹಾಗಾಗಿ ಇಂತಹ ಪ್ರಾಣಿಗಳನ್ನು ನಾವು ಮ್ಯಾಮಲ್ಸ್ ಅಂತ ಕರಿತೀವಿ. ಯಾವುದನ್ನು ಹೊರತುಪಡಿಸಿ ಪ್ಲಾಟಿಪಸ್ ಮತ್ತು ಆಂಟಿಟಿಯರ್ ಇದೆರಡು ಕೂಡ ಮ್ಯಾಮಲ್ಸನ್ನೇ, ಆದರೆ ಇವೆರಡು ಬೇಬೀಸ್ಗೆ ಬರ್ತನ್ನು ಕೊಡಲ್ಲ. Animals of this group give birth to their babies and this group of animals has hair on the body. ಹಾಗೆಯೇ ಮಕ್ಕಳೇ, ಈ ಮ್ಯಾಮಲ್ಸ್ ಅಂತ ಯಾವ ಪ್ರಾಣಿಗಳನ್ನು ಕರಿತೀವಿ, ಆ ಪ್ರಾಣಿಗಳು ಹ್ಯಾಸ್ ಏರ್ ಆನ್ ದ ಬಾಡಿ, ಇವುಗಳು ದೇಹದ ಮೇಲೆ ಕೂದಲುಗಳನ್ನು ಹೊಂದಿರ್ತವೆ. ಆ್ಯಂಡ್ ಮದರ್ಸ್ ಸಕ್ಸ್ ದೇರ್ ಯಂಗ್ ಒನ್ಸ್, ಹಾಗೆಯೇ ತಾಯಿಯ ಎದೆಯಿಂದ ಹಾಲನ್ನು ಉಣಿಸ್ತವೆ, ಅವುಗಳ ಜೊತೆ ಇರ್ತವೆ. ದೇ ಬ್ರೀತ್ ಥ್ರೂ ದೇರ್ ಲಂಗ್ಸ್, ಹಾಗೆಯೇ ಇವುಗಳು ಸಾಮಾನ್ಯವಾಗಿ ಇವುಗಳ ಶ್ವಾಸಕೋಶದ ಮುಖಾಂತರ ಉಸಿರಾಟವನ್ನು ಆಡ್ತವೆ. ದೇ ಹ್ಯಾವ್ 4 limbs, ಹಾಗೆಯೇ ಈ ಪ್ರಾಣಿಗಳು 4 ಕಾಲುಗಳನ್ನು ಹೊಂದಿರ್ತವೆ. ದೇ ಆರ್ ವಾರ್ಮ್ ಬ್ಲಡೆಡ್ ಆ್ಯನಿಮಲ್ಸ್, ಅಂದರೆ ಬೆಚ್ಚಗೆ ಇರುವಂತಹ ರಕ್ತವನ್ನು ಹೊಂದಿರುವಂತಹ ಪ್ರಾಣಿಗಳು. ದೇ ಹ್ಯಾವ್ ದ ಸೇಮ್ ಟೆಂಪ್ರೇಚರ್ ಇನ್ಸೈಡ್ ದೇರ್ ಬಾಡಿ ಆಲ್ ದ ಟೈಮ್. ಇವು ಮೇಲೆ ಯಾವ ರೀತಿ ವಾರ್ಮ್ ಬ್ಲಡೆಡ್ ಆ್ಯನಿಮಲ್ಸ್ ಆಗಿರ್ತವೋ ಹಾಗೆಯೇ ಒಳಗಡೆನೂ ಕೂಡ ಇವು ವಾರ್ಮ್ ಬ್ಲಡೆಡ್ ಆ್ಯನಿಮಲ್ಸ್, ಹೊರಗಡೆನೂ ಕೂಡ ಇವು ವಾರ್ಮ್ ಬ್ಲಡೆಡ್ ಆ್ಯನಿಮಲ್ಸ್, ಅಂದರೆ ಬೆಚ್ಚಗಿನೇ ಇರುವಂತಹ ಟೆಂಪ್ರೇಚರನ್ನೇ ಇವು ಹೊಂದಿರ್ತವೆ. ಫಾರ್ ಎಕ್ಸಾಂಪಲ್ಸ್ ಆಫ್ ಮ್ಯಾಮಲ್ಸ್ ಆರ್ ಹ್ಯೂಮನ್ಸ್, ಮನುಷ್ಯ ಆಗಿರ್ಬೋದು, ಕೌ ಹಸು ಆಗಿರ್ಬೋದು, ಎಲಿಫೆಂಟ್ ಆಗಿರ್ಬೋದು, ಡಾಗು, ಕ್ಯಾಟು. ದೀಸ್ ಆನಿಮಲ್ಸ್ ಆರ್ ಕಾಲ್ಡ್ ಮ್ಯಾಮಲ್ಸ್. ಟೈಪ್ಸ್ ಆಫ್ ಆನಿಮಲ್ಸ್ ಆನ್ ದ ಬೇಸಿಸ್ ಆಫ್ ದೇರ್ ಹ್ಯಾಬಿಟೇಟ್. ಮಕ್ಕಳೇ, ಹಾಗೆಯೇ ನಾವು ಈಗಷ್ಟೇ ನೋಡಿದ್ವಿ ಏನಪ್ಪ ಅಂತಂದರೆ ಆನಿಮಲ್ಸ್ ವಿತೌಟ್ ಬ್ಯಾಕ್ ಬೋನ್ ಆ್ಯಂಡ್ ಆನಿಮಲ್ಸ್ ವಿತ್ ಬ್ಯಾಕ್ ಬೋನ್. ಬೆನ್ನು ಮೂಳೆಯನ್ನು ಹೊಂದಿಲ್ಲದ ಪ್ರಾಣಿಗಳು ಹಾಗೆಯೇ ಬೆನ್ನು ಮೂಳೆಯನ್ನು ಹೊಂದಿರುವ ಪ್ರಾಣಿಗಳು, ಹೀಗೆ 2 ವಿಭಾಗಗಳಾಗಿ ವಿಂಗಡಿಸಿ ಅವು ಯಾವ್ಯಾವ ಪ್ರಾಣಿಗಳು ಬೆನ್ನು ಮೂಳೆಯನ್ನು ಹೊಂದಿರ್ತವೆ, ಯಾವ್ಯಾವ ಪ್ರಾಣಿಗಳು ಬೆನ್ನು ಮೂಳೆಯನ್ನು ಹೊಂದಿರೋದಿಲ್ಲ ಅನ್ನೋದನ್ನು 2 ಭಾಗಗಳಾಗಿ ವಿಂಗಡಿಸಿ ನಾವು ನೋಡಿದ್ವಿ. ಹಾಗೆಯೇ ಟೈಪ್ಸ್ ಆಫ್ ಆನಿಮಲ್ಸ್ ಆನ್ ದ ಬೇಸಿಸ್ ಆಫ್ ದೇರ್ ಹ್ಯಾಬಿಟೇಟ್, ಅವು ಪ್ರಾಣಿಗಳು ವಾಸ ಮಾಡುವಂತಹ ಸ್ಥಳಗಳ ಆಧಾರದ ಮೇಲೆ ಅವುಗಳನ್ನು ನಾವು ವಿಂಗಡಣೆ ಮಾಡಬಹುದು. ಬೇಸ್ಡ್ ಆನ್ ದೇರ್ ಹ್ಯಾಬಿಟೇಟ್ ಆನಿಮಲ್ಸ್ ಆರ್ ಕ್ಲಾಸಿಫೈಡ್ ಆಸ್ ಅಂಡರ್. ಫಸ್ಟ್ ಒನ್, ದಟ್ ಈಸ್ ಟೆರಿಸ್ಟ್ರಿಯಲ್ ಆರ್ ಲ್ಯಾಂಡ್ ಆನಿಮಲ್ಸ್, ಅಂದರೆ ನೆಲದ ಮೇಲೆ ವಾಸ ಮಾಡುವಂತಹ, ಅಂದರೆ ಭೂಮಂಡಲದ ಮೇಲೆ ವಾಸ ಮಾಡುವಂತಹ ಪ್ರಾಣಿಗಳು. ಆನಿಮಲ್ಸ್ ಲೈಕ್ ಲಯನ್, ಟೈಗರ್ಸ್, ಎಲಿಫೆಂಟ್, ಡೀರ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ live on land. Such animals are called terrestrial animals. ಯಾವ ಪ್ರಾಣಿಗಳು, which types of animals live on land? Those types of animals we are called land animals or terrestrial animals, and that is like lions, tigers, elephant, deers and human being are live on land. Such animals are called terrestrial animals. They have certain features that help them to live on land. ಇವುಗಳು ತಮ್ಮದೇ ಆದಂತಹ ಗುಣಲಕ್ಷಣಗಳನ್ನು ಹೊಂದಿವೆ. ಆ ಗುಣಲಕ್ಷಣಗಳು ಇವುಗಳಿಗೆ ಭೂಮಿಯ ಮೇಲೆ ವಾಸ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತವೆ. ಮೋಸ್ಟ್ ಟೆರಿಸ್ಟ್ರಿಯಲ್ ಆನಿಮಲ್ಸ್, ಬಹುತೇಕ ಭೂಮಿಯ ಮೇಲೆ ವಾಸ ಮಾಡುವಂತಹ ಪ್ರಾಣಿಗಳು ಏನನ್ನು ಹೊಂದಿರ್ತವೆ ಅಂದರೆ ಲಿಮ್ಸ್ ದಟ್ ಹೆಲ್ಪ್ ದೆಮ್ ಟು ಮೂವ್ ಆನ್ ಲ್ಯಾಂಡ್. ಇವುಗಳು ಲಿಮ್ಸ್ ಅಂದರೆ 4 ಲಿಮ್ಸನ್ನು ಹೊಂದಿರ್ತವೆ, 4 ಕಾಲುಗಳನ್ನು ಹೊಂದಿರ್ತವೆ. ದಟ್ ಹೆಲ್ಪ್ಸ್ ದೆಮ್ ಟು ಮೂವ್ ಆನ್ ಲ್ಯಾಂಡ್. ಇವುಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸಲಿಕ್ಕೆ ಈ 4 ಕಾಲುಗಳು ಅವುಗಳಿಗೆ ಸಹಾಯವನ್ನು ಮಾಡ್ತವೆ. ಹಾಗೆಯೇ ಲಂಗ್ಸ್ ಟು ಬ್ರೀತ್ ಇನ್ ಏರ್. ಹಾಗೆಯೇ ಬಹುತೇಕ ಟೆರಿಸ್ಟ್ರಿಯಲ್ ಪ್ರಾಣಿಗಳು ಅಂದರೆ ಟೆರಿಸ್ಟ್ರಿಯಲ್ ಆನಿಮಲ್ಸ್ ಬ್ರೀತ್ ಥ್ರೋ ದೇರ್ ಲಂಗ್ಸ್. ಇವುಗಳು ಶ್ವಾಸಕೋಶದ ಮೂಲಕ ಉಸಿರನ್ನು ಆಡ್ತವೆ. ಹಾಗಾಗಿ ಲಂಗ್ಸ್ ಟು ಬ್ರೀತ್ ಇನ್ ಏರ್. ಇವುಗಳು ಶ್ವಾಸಕೋಶದ ಮೂಲಕ ಉಸಿರನ್ನು ಆಡ್ತವೆ.
well developed sense organs that help them to hunt for food, protect themselves from their enemies. ಹಾಗೆಯೇ ಮಕ್ಕಳೇ, ಈ ಪ್ರಾಣಿಗಳು ಟೆರೆಸ್ಟ್ರಿಯಲ್ ಆ್ಯನಿಮಲ್ಸ್ ಅಂತ ಯಾವುದನ್ನು ಕರಿತೀವಿ, ಈ ಆ್ಯನಿಮಲ್ಸು ಸೆನ್ಸ್ ಆರ್ಗನ್ಸನ್ನು ಹೊಂದಿರ್ತವೆ, ಅಂದರೆ ಪಂಚೇಂದ್ರಿಯಗಳನ್ನು ಹೊಂದಿರ್ತವೆ. ದಟ್ ಹೆಲ್ಪ್ ದೆಮ್ ಟು, ಪಂಚೇಂದ್ರಿಯಗಳು ಅಂದರೆ ನಾವು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳನ್ನು ಸೆನ್ಸ್ ಆರ್ಗನ್ಸ್ ಅಂತ ಕರಿತೀವಿ. ಈ ಸೆನ್ಸ್ ಆರ್ಗನ್ಸನ್ನು ಟೆರೆಸ್ಟ್ರಿಯಲ್ ಆ್ಯನಿಮಲ್ಸು ಹೊಂದಿರ್ತವೆ. ಹಾಗಾಗಿ ದಟ್ ಹೆಲ್ಪ್ ದೆಮ್ ಟು ಹಂಟ್ ಫಾರ್ ಫುಡ್, ಇವುಗಳು ಆಹಾರವನ್ನು ಬೇಟೆಯಾಡಲಿಕ್ಕೆ ಸಹಾಯವನ್ನು ಮಾಡ್ತವೆ. ಅಂದರೆ ಒಂದು ಅಲ್ಲಿ ಆಹಾರ ಇದೆ ಅಂತ ಗೊತ್ತಾಗಬೇಕು ಅಂದರೆ ಅವುಗಳಿಗೆ ಸ್ಮೆಲ್ ಆಗಿರ್ಬೋದು, ಅಂದರೆ ನೋಸ್ ಇಟ್ ಈಸ್ ಒನ್ ಆಫ್ ದ ಸೆನ್ಸ್ ಆರ್ಗನ್. ಆ್ಯಂಡ್ ಅಲ್ಲಿದೆ ಅಂತ ಕಾಣಿಸ್ಬೇಕು ಅಂದರೆ ಅದಕ್ಕೆ ಕಣ್ಣಾಗಿರ್ಬೋದು. ಐ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಸೆನ್ಸ್ ಆರ್ಗನ್. ಹಾಗೆಯೇ ಸೆನ್ಸ್ ಆರ್ಗನ್ ದಟ್ ಹೆಲ್ಪ್ ದೆಮ್ ಟು ಹಂಟ್ ಫಾರ್ ಫುಡ್, ತಮ್ಮ ಆಹಾರವನ್ನು ಬೇಟೆಯಾಡಲಿಕ್ಕೆ ಇವುಗಳಿಗೆ ಸಹಾಯವನ್ನು ಮಾಡ್ತವೆ. ಆ್ಯಂಡ್ ಪ್ರೊಟೆಕ್ಟ್ ದೆಮ್ಸೆಲ್ಫ್ ಫ್ರಮ್ ದೇರ್ ಎನಿಮೀಸ್. ಹಾಗೆಯೇ ಬೇರೆ ಪ್ರಾಣಿಗಳು, ಬೇರೆ ಶತ್ರು ಇರುವಂತಹ ಪ್ರಾಣಿಗಳು ಅವುಗಳ ಮೇಲೆ ಅಟ್ಯಾಕ್ ಮಾಡದೇ ಇರುವ ಹಾಗೆ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವುಗಳಿಗೆ ಸೆನ್ಸ್ ಆರ್ಗನ್ಸು ಹೆಲ್ಪ್ ಮಾಡ್ತವೆ. ಹವೆವರ್, ಹೇಗಾದರೂ ಆಗಲಿ, ದ ಕಂಡೀಷನ್ಸ್ ಆನ್ ದ ಲ್ಯಾಂಡ್ ಆಲ್ಸೋ vary. Some place like the mountains and polar regions are very cold, most deserts are very hot. ಹಾಗೆಯೇ ಮಕ್ಕಳೇ, ಕಂಡೀಷನ್ಸ್ ಆಫ್ ಲ್ಯಾಂಡ್ ಆಲ್ಸೋ ವೇರಿ. ಅವು ಭೂಮಿಯ ಮೇಲೆ ವಾಸ ಮಾಡಿದ್ರೂ ಕೂಡ ಅವುಗಳು ಕೆಲವೊಂದು ಮೌಂಟೇನ್ಸ್ ಆಗಿರ್ಬೋದು, ಮೌಂಟೇನ್ಸಲ್ಲಿ ಪೋಲಾರ್ ರೀಸನ್ ಅಂದರೆ ತುಂಬ ಕೋಲ್ಡ್ ಆಗಿರುವಂತಹ ಪ್ರದೇಶಗಳಲ್ಲಿ, ವೈಲ್ ಮೋಸ್ಟ್ ಡೆಸರ್ಟ್ ಆರ್ ವೆರಿ ಹಾಟ್. ಇನ್ನೊಂದು ಕೆಲವೊಂದು ಪ್ರದೇಶಗಳು ತುಂಬ ಡೆಸರ್ಟ್ ಅಂತಂದರೆ ಮರುಭೂಮಿ ಆಗಿರುತ್ತೆ, ಮರಳಿನಿಂದ ತುಂಬ ಶಾಖದಿಂದ ಕೂಡಿರುವಂಥ, ಉಷ್ಣಾಂಶದಿಂದ ಕೂಡಿರುವಂಥ ಪ್ರದೇಶ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಮೌಂಟೇನ್ ಪ್ಲೇಸಸ್ ಆಗಿರ್ಬೋದು, ಅದು ತುಂಬ ಕೋಲ್ಡ್ ಆಗಿರುವಂಥ ರೀಸನ್ಸು. ಈ ಪ್ರದೇಶಗಳಲ್ಲಿ ಕೆಲವು ಪ್ರಾಣಿಗಳು ವಾಸ ಮಾಡಿದ್ರೆ, ಹಾಗೆಯೇ ಹಾಟ್ ಆಗಿರುವ ಪ್ರದೇಶದಲ್ಲಿ ಕೆಲವು ಪ್ರಾಣಿಗಳು ವಾಸ ಮಾಡ್ತವೆ. ಆ್ಯನಿಮಲ್ಸ್ ಲಿವಿಂಗ್ ಇನ್ ಸಚ್ ರೀಸನ್ಸ್ ಡೆವಲಪ್ ಸರ್ಟನ್ ಫೀಚರ್ಸ್ ದಟ್ ಅಲೋ ದೆಮ್ ಟು ಸರ್ವೈವ್ ಇನ್ ದೇರ್ ಹ್ಯಾಬಿಟೇಟ್. ಹಾಗೆ ಅವುಗಳು ವಾಸ ಮಾಡುವಂತಹ ವಾಸಸ್ಥಾನಗಳು ಅವುಗಳ ಫೀಚರ್ಸ್ನ ಆಧಾರದ ಮೇಲೆ ಒಳಗೊಂಡಿರುತ್ತೆ. ಓಕೆ ಚಿಲ್ಡ್ರನ್, ಐ ಹೋಪ್ ಯು ಅಂಡರ್ಸ್ಟುಡ್ ದ ಲೆಸನ್. I will continue the next class. Thank you children.